ನಿಮಗೆ ಯಾರ ಮೇಲಾದರೂ ಅಸಹನೆ ಇದೆಯಾ ಅಂದರೆ ಅವ್ರು ನಿಮಗೆ ತುಂಬ ಬೇಜಾರು ಮಾಡ್ತಿದ್ದಾರೆ, ಮಾತುಗಳಂತಿದ್ದಾರೆ, ಕೋಪ ಬರೆಸ್ತಿದ್ದಾರೆ, ದುಃಖ ಆಗೋ ಥರ ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ, ಈ ಥರ ಆಗುತ್ತಾ? ಆಗ ನೀವು ತಿರ್ಕೊಂಡು ಅವ್ರ ಮೇಲೆ ಮತ್ತೆ ಅದನ್ನೇ ಅವ್ರಿಗೆ ಕೊಡಬೇಡಿ. ಯಾಕೆ ಗೊತ್ತಾ? ನೀವೇನು ಕೊಡ್ತೀರೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಸೊ ಏನು ಮಾಡಿ, ಯಾರಾದರೂ ನಿಮಗೆ ಈ ಥರ ನೋವು ಕೊಟ್ಟಾಗ, ನಿಮ್ಮನ್ನು ಹರ್ಟ್ ಮಾಡಿದಾಗ, ನೀವು ನಂಬೋ ಯೂನಿವರ್ಸ್ಗೆ ಅಥವಾ ನೀವು ನಂಬೋ ದೇವರಿಗೆ ಒಪ್ಪಿಸ್ಬಿಡಿ ಅವರನ್ನು. ಹೇಗೆ ಅಂದರೆ, ಕೂತ್ಕೊಳ್ಳಿ, ಆರಾಮಾಗಿ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ಆಮೇಲೆ ನೀವು ನಂಬೋ ದೇವರಿಗೆ ಅಥವಾ ಯೂನಿವರ್ಸ್ಗೆ ಹೇಳಿ, ಇವರು ನನ್ನನ್ನು ಈ ಥರ ನೋವು ಮಾಡಿದ್ದಾರೆ, ಆದರೂ ಅವರನ್ನು ನಾವು ಪನಿಷ್ ಮಾಡೋದು ಬೇಡ, ಆದರೆ ಅವರನ್ನು ನಾನು ನಿನಗೊಪ್ಪಿಸ್ಬಿಡ್ತಾ ಇದ್ದೀನಿ, ನನಗಾಗಿರೋ ನೋವನ್ನು ಕೂಡ ನಿನಗೊಪ್ಪಿಸ್ಬಿಡ್ತಾ ಇದ್ದೀನಿ, ನೀನೇ ನೋಡ್ಕೊ ಎಲ್ಲವನ್ನ, ನನ್ನಲ್ಲಾಗಿರೋ ಹರ್ಟನ್ನು ನೀನೇ ನೋಡ್ಕೊ, ಅವರನ್ನು ನೀನೇ ನೋಡ್ಕೊ. ನನಗೀಗ ಇಲ್ಲಿಂದ ಇಳಿಸ್ಕೊಂಬಿಟ್ಟಿದ್ದೀನಿ ಭಾರನ. ಈಗ ನನ್ನಲ್ಲಿ ಯಾವ ಅವಮಾನ ಆಗಲಿ, ಬೇಜಾರಾಗಲಿ, ದುಃಖ ಆಗಲಿ ಇಲ್ಲ. ಯಾಕೆಂದರೆ ಅವರನ್ನು ನಿನಗರ್ಪಿಸಿದ್ದೀನಿ, ನನ್ನಲ್ಲಿರೋ ಭಾವನೆಗಳನ್ನು ನಿನಗರ್ಪಿಸಿದ್ದೀನಿ. ಸೊ ನಾನೀಗ ಪ್ರಶಾಂತವಾಗಿದ್ದೀನಿ. ಥ್ಯಾಂಕ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಅಂದ್ಕೊಳ್ಳಿ. ಆವಾಗ ನೋಡಿ ನಿಮ್ಮ ವೈಬ್ರೇಷನ್ ಯಾವ ಲೆವೆಲಲ್ಲಿ ಹೈ ಆಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಹೇಗೆ ಹೈ ಆಗುತ್ತೆ ಅಂತ.